ನಮಸ್ಕಾರ. ಈ ಕಥೆನ ನಾನು ಡಿಸೆಂಬರ್ 2005 ಚಂದಾವಮದಿಂದ ತೊಗೊಂಡಿದ್ದೀನಿ. ಈಗೆಲ್ಲರೂ ಪರಿಸರ ಚೆನ್ನಾಗಿ ಇಟ್ಕೋಬೇಕು ಅಂತ ನೋಡ್ತಾ ಇರ್ತಾರಲ್ವ, ಎನ್ವಿರಾನ್ಮೆಂಟ್ ಸೈನ್ಸೇ ಬಂದ್ಬಿಟ್ಟಿದೆ ಇವಾಗ. ಈ ಕಥೆ ಹೆಸರು ಮನೆ ಮೇಲಿನ ಪ್ರೀತಿ ಅಂತ. TAS ಮೂರ್ತಿ ಅನ್ನೋರು ಈ ಕಥೆನ ಬರೆದಿದ್ದಾರೆ. ಪರಿಸರಕ್ಕೆ ಸಂಬಂಧಿಸಿದಂಗೆ ಇದೊಂದು ಚೆನ್ನಾಗಿರೋ ಕಥೆ ಅಂತ ನನಗನ್ನಿಸ್ತು. 65 ಇಳಿ ವಯಸ್ಸಿನಲ್ಲಿ ಮಲ್ಲಮ್ಮ ಅವಳ ಗಂಡ ಸತ್ತು ಹೋದ್ಮೇಲೆ ಒಂಟಿಯಾಗಿ ಹೋಗ್ತಾಳೆ. ಅವಾಗ ಕೆಲವು ಕಾಲ ಬಂಧುಗಳು ಬಂದು ಇದ್ದಿದ್ದರಿಂದ ಮನೆ ಸಂಭ್ರಮವಾಗಿ ತುಂಬಿಕೊಂಡಿರುತ್ತೆ. ಕ್ರಮೇಣ ಅವ್ರವ್ರ ಕೆಲಸ ಅವ್ರಿಗಿರುತ್ತಲ್ಲ, ಬಂಧುಗಳೆಲ್ಲ ಅವ್ರವ್ರ ಪಾಡಿಗೆ ಹೊರಟೋಗ್ತಾರೆ. ಪಟ್ಟಣದಲ್ಲಿ ವ್ಯಾಪಾರ ನಡೆಸಿದ್ದ ಅಳಿಯ ಮಗಳು ಕೂಡ ಅವ್ರ ಮನೆಗೆ ಬರೋದು ಕಡಿಮೆ ಮಾಡಿ ಅವ್ರವ್ರ ವ್ಯಾಪಾರದಲ್ಲಿ ತೊಡ್ಕೊಂಡ್ಬಿಡ್ತಾರೆ. ಹೀಗೆ ಅವಳು ಒಂಟಿಯಾಗಿ ಹೋಗಿರ್ತಾಳೆ, ಮನೆಯಲ್ಲ ಒಬ್ಬಳೇ ಇರ್ತಾಳೆ. ಒಂದಿನ ಮಧ್ಯಾಹ್ನ ಮಲ್ಲಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹಿತ್ತಲಿನಲ್ಲಿ ಅವ್ರ ಮನೇಲಿ ಎಲ್ಚಿ ಮರ ಇರುತ್ತೆ. ಆ ಮರದ ಕೆಳಗಡೆ ಒಂದು ಹಗ್ಗದ ಮಂಚ ಹಾಕ್ಕೊಂಡು ಸೀರೆ ಹಾಸ್ಕೊಂಡು ಮಲಗ್ತಾಳೆ. ಅವಳಿಗೆ ಸ್ವಲ್ಪ ಮಂಪರಲ್ಲಿದ್ದಾಗ ಒಂದು ನವಿಲು ಮರದ ಮೇಲೆ ಇಳಿಯಲು ಹೋಗಿ ಮರ ಮುಳ್ಳುಮುಳ್ಳಾಗಿದ್ದರಿಂದ ಆ ಜೊತೆಗೆ ಗಾಯವಾಗಿದ್ದ ಕಾಲನ್ನು ಊರಲಾಗದೆ ಆಯ ತಪ್ಪಿ ಮಲ್ಲಮ್ಮನ ಮೇಲೆ ಬಿದ್ದು ಬಿಡುತ್ತೆ. ಅವಳು ಕೂಡಲೇ ಕಣ್ತರೆದು ನವಿಲಿನ ದೃಷ್ಟಿಸಿ ನೋಡಿ ಅದರ ಕಾಲಿಗೆ ಗಾಯ ಆಗಿದೆ, ಅದನ್ನು ಯಾರೋ ಬೇಟೆ ಆಡೋಕ್ಕೆ ಹಿಂಸೆ ಮಾಡಿರಬಹುದು ಅಂತ ಅಂದ್ಕೊತಾಳೆ. ನವಿಲನ್ನು ಮನೆಯೊಳಗೆ ತೊಗೊಂಡು ಹೋಗಿ ಅದ್ರ ಗಾಯಕ್ಕೆ ಅರಿಶಿನ ಹಾಕಿ ಕಟ್ಟೆಲ್ಲ ಕಟ್ತಾಳೆ. ಆಗ ಹೊರಗಡೆಯಿಂದ ಜೋರಾಗಿ, ಏನಮ್ಮ ಮುತ್ಕಮ್ಮ, ಇಲ್ಲಿ ಮರದ ಮೇಲೆ ಒಂದು ನವಿಲು ಬಂದು ಕುಳಿತಿದ್ದೇನೆ, ಏನಾರು ನೋಡಿದ್ಯಾ ಅಂತ ಯಾರೋ ಒಬ್ಬ ಪ್ರಶ್ನೆ ಕೇಳ್ತಾನೆ. ಇಲ್ಲಪ್ಪ, ಊರಿನಲ್ಲಿ ನವಿಗಳೇ ಇಲ್ವಲ್ಲ, ನಿನಗೆ ನವಿಲೆಲ್ಲಿ ಕಂಡು ಬಂತು ಅಂತ ಮಲ್ಲಮ್ಮ ಆಶ್ಚರ್ಯದಿಂದ ಹೇಳ್ತಾಳೆ. ಮತ್ತೇನು ಮಾತಾಡದೆ ಅವನ ಪಾಡಿಗವನು ಹೊರಟೋಗ್ತಾನೆ. ಆನಂತರ ಮಲ್ಲಮ್ಮ ನವಿಲಿನ ಕಾಲಿಗೆ ದಿನಾನೂ ಪಟ್ಟಿ ಕಟ್ಟಿ ಆರೈಕೆ ಮಾಡಿ ಹೊತ್ತೊತ್ತಿಗೆ ಆಹಾರ ಕೊಡ್ತಾ ಎಚ್ಚರಿಕೆಯಿಂದ ನೋಡ್ಕೋತಾಳೆ. ಅದು ಕ್ರಮೇಣ ಸುಧಾರಿಸ್ಕೊಂಡು ಆಗಾಗ್ಗೆ ಹಿತ್ತಲಿನಲ್ಲಿ ಗರಿಗೆದ್ರೆ ಆನಂದದಿಂದ ಆಟ ಆಡ್ತಾ ಇರುತ್ತೆ. ಈ ವಿಷಯ ಬಾಯಿಗೆ ಬಿದ್ದು ಆ ಪ್ರಾಂತ್ಯದ ಜಹಗೀರದಾರನಿಗೂ ಕೇಳಿಸ್ಬಿಡುತ್ತೆ. ಅವನೊಂದಿನ ಮಲ್ಲಮ್ಮ ಮನೆಗೆ ಬರ್ತಾನೆ. ಏನು ಮಲ್ಲಮ್ಮ, ಇಷ್ಟು ದಿನ ಆದರೂ ನನಗೆ ಸಾಕಲು ಒಂದು ನವಲು ಸಿಗಲೇ ಇಲ್ಲ, ನಿನ್ನ ಹತ್ರ ಒಳ್ಳೆ ಸಾಕಿದ ನವಲಿದೆ ಅಂತ ಕೇಳಿದೆ, ಅದನ್ನು ನನಗೆ ಕೊಡು, ನಿನಗೆ 5 ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ಜಹಗೀರ್ದಾರನೇ ತನ್ನ ಮನೆಗೆ ಬಂದಿದ್ದರಿಂದ ಏನೂ ಗೊಣಗದೆ, ತುಂಬ ಚೆನ್ನಾಗಿದೆ ಜಹಗೀರ್ದಾರ್ರೆ, ನೀವು ಹೇಳುವ ಆ ನವಿಲಿಗೆ ನಾನೇ ತಾಯಿ, ಅದಿಲ್ಲದೆ ನಾನು ಜೀವಿಸಲಾರೆ, ನಾನಿಲ್ಲದೆ ಅದು ಕೂಡ ಇರಲ್ಲ, ಇದು ಸತ್ಯ ಅಂತ ಮಲ್ಲಮ್ಮ ಉತ್ತರ ಹೇಳ್ತಾಳೆ. ಹಾಗೇನು ಎಂದು ಹೇಳಿ ಹೊರಟು ಹೋದ ಜಹಗೀರ್ದಾರನು 4 ವಾರ ಕಳೆದು ಮತ್ತೆ ಬಂದು, ನೋಡೋ ಮಲ್ಲಮ್ಮಜ್ಜಿ, ನೀನು ಯಾವಾಗಲಾದರೂ ಬೇರೆ ಊರಿಗೆ ಹೋಗಿ ಬರಬೇಕಾದ್ರೆ ಆಗ ನವಿಲಿನ ಲಾಲನೆ ಪಾಲನೆ ಯಾರು ಮಾಡ್ತಾರೆ ಅಂತ ಕೇಳ್ತಾನೆ. ಮಲ್ಲಮ್ಮ ಒಂದು ಕ್ಷಣ ಯೋಚಿಸಿ, ಆ ಮಾತು ನಿಜಾನೇ ಜಹಗೀರ್ದಾರ್ರೆ, ಎಲ್ಲಂತೆ ನನಗೂ ಯಾವುದಾದ್ರೂ ಊರಿಗೆ ಹೋಗಿ ಬರಬೇಕು ಅಂತಿದೆ, ಆದರೆ ಯಾರ ಮನೆಯಲ್ಲೂ ಪಟ್ಟಾಗಿ ಒಂದು 10 ದಿನಗಳಾದರೂ ಇರೋಕ್ಕೆ ಮನಸ್ಸು ಒಪ್ಪೋದೇ ಇಲ್ಲ, ಇಲ್ಲಿ ನವಿಲಿನ ಜೊತೆಗೆ ನೆಮ್ಮದಿಯಾಗಿ ಕಾಲ ಕಳಿತಿದ್ದೀನಿ ನಾನು ಅಂತ ಹೇಳ್ತಾಳೆ. ಆ ಮಾತಿಂದ ಜಗೀರ್ದಾರನಿಗೆ ಮುದುಕಿ ಮೇಲೆ ಕರುಣೆ ಉಂಟಾಗಿ, ನನ್ನ ಮಾತು ಕೇಳಮ್ಮ, ನಿನ್ನನ್ನು ನಿನ್ನ ನವಿಲನ್ನು ನಮ್ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿನಗೆ ಯಾವ ತೊಂದರೆನೂ ಇರಲ್ಲ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿರ್ಬೋದು ಅಂತಾನೆ. ಜಗೀರ್ದಾರ ಹಾಗೆ ಹೇಳಿದ ಕೂಡಲೇ ಮಲ್ಲಮ್ಮನಿಗೆ ತುಂಬ ಸಂತೋಷ ಆಗುತ್ತೆ. ಜಗೀರ್ದಾರನೇ ಅವರ ಊರಿಗೆ ಹೋಗಿ ಅವನ ಮಹಲನ್ನು ಅಲ್ಲಿನ ಜನರನ್ನು ನೋಡಿಕೊಂಡು ಸ್ವಲ್ಪ ಕಾಲ ನೆಮ್ಮದಿ ಕಳಿಬೇಕು ಅಂತ ಅನ್ಕೋತಾಳೆ. ಆದರೆ ಅದೇ ಸಮಯದಲ್ಲಿ ಅವಳಿಗೆ ತನ್ನ ಸುಂದರವಾದ ಹುಲ್ಲಿನ ಮನೆ, ಅದರ ಸುತ್ತಲೂ ಇರುವ ಮಣ್ಣಿನ ಪಾಳಿ ಗೋಡೆ, ಊರಿನ ಕೊನೆಯಲ್ಲಿರೋ 2 ಎಕರೆ ಹೊಲ, ಒಟ್ಟಿನಲ್ಲಿ ತಾನಿರುವ ಊರಿನ ನೆನಪು ಬಂದು ದಿಗಿಲಾಗತ್ತೆ, ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗೋದು ಅಂತ. ಅದನ್ನು ಗಮನಿಸಿದ ಜಮೀನ್ದಾರ ಹೇಳ್ತಾನೆ, ಜಗೀರ್ದಾರ ಇರ್ತಾನಲ್ಲ ಅವನು, ಮಲ್ಲಮ್ಮಾಜಿ, ನೀನು ಯಾವ ಬಗೆಯ ಸಂಕೋಚನೂ ಮಾಡ್ಕೋಬೇಡ, ನಮ್ಮನೆಯನ್ನು ನವಿಲನ್ನು ನೋಡಿಕೊಂಡು ಆಸರೆಯಾಗಿರೋ, ಇಲ್ಲಿ ನಿನ್ನ ಮನೆಯನ್ನು ಜೋಪಾನವಾಗಿ ನೋಡ್ಕೊಳ್ಳೋಕ್ಕೆ ಗ್ರಾಮಾಧಿಕಾರಿಗೆ ಹೇಳ್ತೀನಿ, ನಿನ್ನ ಹೊಲದಿಂದ ಬರುವ ಧಾನ್ಯ ಆದಾಯ ಏನಿದ್ರೂ ನಿನಗೆ ತಂದುಕೊಡೋ ಹಾಗೆ ಏರ್ಪಾಟು ಮಾಡ್ತೀನಿ ಅಂತಾನೆ. ಸಂತೋಷಪ್ಪ, ಆದರೆ ಇನ್ನುತ್ತಾ ಮೌನಿಯಾದಳು ಮಲ್ಲಮ್ಮ. ಏನು ಯೋಚಿಸ್ತಿರುವೆ, ದಾಕ್ಷಿಣ್ಯ ಇಲ್ಲದೆ ಹೇಳಮ್ಮ ಅಂತ ಜಗೀರ್ದಾರ ಕೇಳ್ತಾನೆ. ಒಂದು ವಿಷಯಪ್ಪ, ಪ್ರತಿನಿತ್ಯವೂ ಮಧ್ಯಾಹ್ನ ಊಟ ಮಾಡಿ ಎಲಚಿ ಮರದ ಕೆಳಗೆ ಹುರಿ ಮಂಚ ಹಾಕ್ಕೊಂಡು ಮಲ್ಕೊಂಡ್ರೆ ಮರದ ಎಲೆಗಳು ಕಲಕಲ ಶಬ್ದ ಮಾಡುತ್ತಾ ನಿನಗೆ ಜೋಗಳ ಹಾಡ್ತವೆ. ಈ ಕೊರತೆಯನ್ನು ಈ ಮನೆಯನ್ನು ಬಿಟ್ಬಿಟ್ಟು ಹೊಟ್ಟೋದ್ರೆ ಆ ಶಬ್ದ ನನಗೆ ಕೇಳಿಸಲ್ಲ ಅಲ್ವಾ ಅಂತ ವ್ಯಥೆಯಿಂದ ಹೇಳ್ತಾಳೆ. ಜಗೀರ್ದಾರ ಸ್ವಲ್ಪ ಹೊತ್ತು ಮೌನವಾಗಿ ಸುಮ್ಮನಿದ್ದು, ಸರಿ, ನೀನು ಅಷ್ಟಾಗಿ ಪ್ರೀತಿಸುವ ಮನೆ ನವಿಲು ಬಿಟ್ಟು ಎಲ್ಲೂ ಹೋಗಬೇಡ, ನಿನ್ನೆ ಮನೆ ಪರಿಸರಗಳು ಮಸ್ತ ಹಸಿರಾಗಿದ್ದು ಕಂಗೊಳಿಸಲು ನಾನು ಸೂಕ್ತ ಏರ್ಪಾಡು ಮಾಡ್ತೀನಿ, ನವಿಲನ್ನು ನೋಡಬೇಕೆಂದುಕೊಂಡಾಗ ನಾನೇ ಬಂದು ನವಿಲನ್ನು ನೋಡ್ಕೊಂಡು ಹೋಗ್ತೀನಿ, ನಿನ್ನ ಮನೆ ಮೇಲಿನ ಪ್ರೀತಿ ನವಿಲಿನ ಮೇಲಿನ ಪ್ರೀತಿ ತುಂಬ ದೊಡ್ಡದಮ್ಮ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಹೇಳಿದ ಮಾತಿನ ಪ್ರಕಾರ ಆ ಮನೆಯನ್ನು ಚೆನ್ನಾಗಿ ರಕ್ಷಿಸೋ ಏರ್ಪಾಡು ಕೂಡ ಮಾಡಿ ಒಳ್ಳೆ ಹಸಿರು ಹುಲ್ಲಿನ ಉದ್ಯಾನವನ ಎಲ್ಲ ಬೆಳೆಸ್ತಾನೆ. 1 ತಿಂಗಳಾಗತ್ತೆ. ಒಂದಿನ ಮಲ್ಲಮ್ಮ ತಟ್ಟೆಯಲ್ಲಿ ಅರೆಮಾಗಿದ
ಸೀಬೆಹಣ್ಣು ಧಾನ್ಯ ಹಾಕಿ ನವಿಲಿನ ಮುಂದೆ ಇಡ್ತಾಳೆ. ಮನೆಯೊಳಗೆ ಹೋಗ್ತಾಳೆ. 4 ಹೆಜ್ಜೆ ಅವಳು ಮನೆಯೊಳಗೆ ಹೋಗೋ ಹೊತ್ತಿಗೆ ಹಿಂಬದಿಯಿಂದ, ಅಮ್ಮ ಇನ್ನೀ ತಿಂಡಿ ತಿನ್ನಲಾರೆ, ಅನ್ನವನ್ನಾದರೂ ಏನಾದರೂ ಪಲ್ಯವನ್ನು ಕೊಡು ಅಂತ ಮಾತುಗಳು ಕೇಳಿಸುತ್ತೆ ಅವಳಿಗೆ. ಮಲ್ಲಮ್ಮ ತಟ್ಟನೆ ಹಿಂದಿರುಗಿ ನೋಡಿದ್ರೆ ಒಂದು 10 ವರ್ಷದ ಹುಡುಗ ನಗ್ತಾ ನಿಂತಿರ್ತಾನೆ. ಅವಳಿಗೆ ಆಶ್ಚರ್ಯದ ಜೊತೆಗೆ ಹಿಡಿಸಲಾರದ ಕೋಪವೂ ಬಂದು, ಏಯ್ ನವಿಲಲ್ಲಿ ಏನು ಮಾಡಿದೆ, ಅದು ನನ್ನ ಸಾಕು ಮಗು ಅಂತ ಸುತ್ತ ಹುಡುಕಾಡ್ತಾಳೆ. ಈ ಸಲ ಬಾಲಕ ಜೋರಾಗಿ ನಗ್ತಾ, ಅಮ್ಮ ಸಾಕು ಮಗುವೇ ನಾನು, ಭೂತದಯುಳ್ಳ ಪ್ರೇಮ ಮೂರ್ತಿಯಾದ ನಿನ್ನ ಆದರದಿಂದ ಮುನಿ ಶಾಪದಿಂದ ಮುಕ್ತಿ ಉಂಟಾಯಿತು. ಈಗೋ ಈ ದಿನ ನನ್ನ ಗಾಯಕ್ಕೆ ಕಟ್ಟಿದೆಯಲ್ಲ, ಅದು ವಾಸಿಯಾದ ಮಚ್ಚೆ ಅಂತ ಕಾಲಿನ ಮೇಲೆ ಅವನಿಗಿರೋ ಮಚ್ಚೆನ ತೋರಿಸ್ತಾನೆ. ಕಾಲಿನ ಮೇಲೆ ಮಚ್ಚೆ ಮುನಿಶಾಪ ಎಂಬ ಮಾತು ಕೇಳಿದ ತಕ್ಷಣ ಮಲ್ಲಮ್ಮನಿಗೆ ಹುಡುಗ ಹೇಳಿದ್ರಲ್ಲಿ ಸ್ವಲ್ಪ ನಿಜ ಇದೆ ಅಂತ ಅನಿಸುತ್ತೆ. ಅವಳು ಅವನನ್ನು ಹತ್ತಿರಕ್ಕೆ ಎಳೆದುಕೊಂಡು ಮುದ್ದಿಸ್ತಾ, ಏನೋ ನವಲಪ್ಪ, ಮುನಿಶಾಪಗಳನ್ನು ಕೊಡಬಲ್ಲರು, ವರವನ್ನು ನೀಡಬಲ್ಲರು ಎಂದು ಚಿಕ್ಕಂದಿನಲ್ಲಿ ನಮ್ಮ ಅಜ್ಜಿಯವರು ಕೇಳಿದ್ದೀನಿ. ಇಷ್ಟಕ್ಕೂ ಮುನಿ ನಿನಗ್ಯಾಕೆ ಶಾಪ ಕೊಟ್ಟರು ಅಂತ ಕೇಳ್ತಾಳೆ. ಅದೆಲ್ಲವೂ ಒಂದು ದೊಡ್ಡ ಕತೆ ಅಮ್ಮ, ಹಸುವಾಗಿದೆ, 4 ಮಾತುಗಳಲ್ಲಿ ಹೇಳಿಬಿಡ್ತೇನೆ. ನನ್ನ ತಾಯಿ ತಂದೆಗಳು ಯಾರೆಂದು ನನಗೆ ಗೊತ್ತಿಲ್ಲ. ನನಗೆ ನೆನಪಿದ್ದಂತೆ ರಾಮಭೂಪಾಲಯ್ಯ ರೈತನ ಮನೆಯಲ್ಲಿ ಬೆಳೆದೆ. ಊರಿನಲ್ಲಿದ್ದ ಇನ್ನೂ ಕೆಲವು ಹುಡುಗರ ಜೊತೆ ಸೇರಿಕೊಂಡು ಯಜಮಾನನ ಹಸುಗಳನ್ನು ಹತ್ತಿರದಲ್ಲಿ ಕಾಡಿನಲ್ಲಿ ಮೇಯಿಸ್ತಾ ಇದ್ದೆ. ಅಲ್ಲಿ ಮರಗಳ ಮೇಲೆ ಅನೇಕ ಬಗೆಯ ಹಕ್ಕಿಗಳಿದ್ವು. ಅವುಗಳಲ್ಲಿ ನವಿಲೆಂದರೆ ನನಗೆ ತುಂಬ ಇಷ್ಟ. ಒಂದು ಹಿಡ್ಕೊಂಡು ಹೋಗಿ ಬೆಳೆಸಬೇಕು ಅಂತ ಅಂದ್ಕೊಂಡು ಉರುಳು ಬಲೆ ಹಾಕಿ ಎಷ್ಟೋ ಪ್ರಯತ್ನ ಮಾಡಿದೆ, ಒಂದೂ ಸಿಗಲಿಲ್ಲ. ಅದರಿಂದ ಬೇಸತ್ತು ಅವುಗಳ ಮೇಲೆ ಕಲ್ಲು ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟೆ. ಹಾಗೆ ಎಸೆದ ಕಲ್ಲುಗಳಲ್ಲಿ ಒಂದು ಅಲ್ಲೇ ಹತ್ತಿರದಲ್ಲಿ ತಪಸ್ಸು ಮಾಡಿಕೊಂಡಿದ್ದ ಒಬ್ಬ ಮುನಿಗೆ ತಗಲ್ಬಿಡ್ತು. ಅವನು ಕೋಪ ಮಾಡಿಕೊಂಡು ನನ್ನನ್ನು ನವಿಲಾಗಿ ಹೋಗುವಂತೆ ಶಪಿಸಿ ಸಕಲ ಪ್ರಾಣಿಗಳ ಮೇಲೂ ಪ್ರೀತಿ ಆದರಗಳನ್ನು ಹೊಂದಿರುವವರ ಸಹಾಯದಿಂದ ಎಂದೋ ಒಂದು ದಿನ ಮತ್ತೆ ಮನುಷ್ಯನಾಗುತ್ತೀಯಾ ಎಂದು ಶಾಪಮುಕ್ತಿಯನ್ನು ಹೇಳಿದನು. ಅಮ್ಮ, ಆ ಶಾಪಮುಕ್ತಿಯು ನಿನ್ನಿಂದ ದೊರಕಿತು ಅಂತ ತನ್ನ ಕಥೆನ ಹೇಳ್ಕೊತಾನೆ. ಎಲ್ಲವನ್ನು ಕೇಳಿ ಪರಮಾನಂದ ಹೊಂದಿದ ಮಲ್ಲಮ್ಮ ಅವನಿಗೆ ಆ ಕೂಡಲೇ ಊಟಕ್ಕೆ ಹಾಕಿ, ಹೇ ನವಿಲಪ್ಪ, ಈ ಪ್ರಾಂತ್ಯದ ಜಗೀರ್ದಾರನಿಗೆ ನವಿಲೆಂದರೆ ತುಂಬ ಇಷ್ಟ. ಅವನು ನಿನ್ನನ್ನೇ ಎತ್ಕೊಂಡು ಹೋಗಿ ಸಾಕಬೇಕು ಅಂದ್ಕೊಂಡಿದ್ದ. ಅವನ ಖರ್ಚಿನಲ್ಲಿಯೇ ನಮ್ಮ ಮನೆ ಸುತ್ತಲೂ ಸುಂದರವಾದ ಮರ ಗಿಡ ಎಲ್ಲ ಬೆಳೀತಾ ಇದೆ. ಅವನಿಗೇನಾದರೂ ಸಹಾಯ ಮಾಡಬಲ್ಯಾ ನೀನು ಅಂತ ಕೇಳ್ತಾಳೆ. ಬಾಲಕ ಸ್ವಲ್ಪ ಹೊತ್ತು ಯೋಚಿಸಿ, ನಾನು ಸ್ವಲ್ಪ ಕಾಲ ನವಿಲಾಗಿ ಅವುಗಳ ಜೊತೆ ತಿರುಗಿದವನು. ಅವುಗಳಲ್ಲಿ ಕೆಲವನ್ನು ನಮ್ಮ ಮನೆ ಸುತ್ತಲೂ ಇರುವ ಮರಗಳ ಮೇಲೆ ಕೆಬರುವಂತೆ ಮಾಡಬಹುದು ನಾನು ಅಂತಾನೆ. ಅಂಥ ಪ್ರಯತ್ನ ಮಾಡಪ್ಪ ಮಗು, ಜಗೀರ್ದಾರನಿಗೆ ತುಂಬ ಸಂತೋಷ ಆಗುತ್ತೆ ಅಂತ ಮಲ್ಲಮ್ಮ ಹೇಳ್ತಾಳೆ. ಬಾಲಕ ಮನೆ ಹಿತ್ತಲಿಗೆ ಹೋಗಿ ನವಿಲಿನಂತೆ ಕೇಕೆ ಹಾಕ್ತಾನೆ. ಸ್ವಲ್ಪ ಹೊತ್ತಿಗೆಲ್ಲ ಉತ್ತರ ದಿಕ್ಕಿನಿಂದ 2 ನವಿಲುಗಳು ಹಾರುತ್ತಾ ಬಂದು ಅಲ್ಲಿದ್ದ ಮರಗಳ ಮೇಲೆ ಇಳಿಯುತ್ತೆ. ಕೆಲವು ದಿನಗಳಲ್ಲೇ ಮಲ್ಲಮ್ಮನ ಮನೆ ಆವರಣವು ಹಸಿರು ಮರಗಿಡಗಳ ಜೊತೆಗೆ ಪಕ್ಷಿ ಪ್ರಾಣಿಗಳ ಜೀವ ಕಳೆಯೊಂದಿಗೆ ಕಂಗೊಳಿಸುವ ಸುಂದರ ಉದ್ಯಾನವನವಾಗಿ ಮಾರ್ಪಟ್ಟತ್ತೆ. ನಮಗೂ ಎಲ್ಲ ಉದ್ಯಾನವನ ಇಷ್ಟ ಅಲ್ವಾ? ನಮಸ್ಕಾರ.